ಪಾರ್ಟ್ 2 ಚಿತ್ರರಂಗ ಪ್ರವೇಶ. ಹೊನ್ನಪ್ಪ 17-18ನೇ ವಯಸ್ಸಿನಲ್ಲಿರುವಾಗ ಅಣ್ಣನ ಮದುವೆ ನಡೆಯಿತು. ಅದೇ ಸಂದರ್ಭದಲ್ಲಿ ಸುಮಾರು 1928ರಲ್ಲಿ ಮಹಾರಾಜರ ಜುಬಿಲಿ ಉತ್ಸವ ಜರುಗಿತು. ಅದನ್ನು ನೋಡಬೇಕೆಂದು ಗೆಳೆಯರ ಗುಂಪಿನಲ್ಲಿ ರಾತ್ರಿ 10 ಗಂಟೆಗೆ ಹಳ್ಳಿಯಿಂದ ಹೊರಟು ಬೆಳಗ್ಗೆ 5 ಗಂಟೆಗೆ ನಡೆದುಕೊಂಡೇ ಬೆಂಗಳೂರು ಸೇರಿದರು. ಉತ್ಸವ ನೋಡಿದರು. ಬೆಂಗಳೂರಿನ ಸೌಂದರ್ಯವನ್ನ ಕಂಡು ಖುಷಿಗೊಂಡ ಅಣ್ಣ ತಮ್ಮಂದಿರಿಬ್ಬರು ಹೇಗಾದರೂ ಮಾಡಿ ಮತ್ತೆ ಬೆಂಗಳೂರಿಗೆ ಬಂದು ನೆಲೆಸಬೇಕೆಂದು ಬಯಸಿದರು. ಊರಿಗೆ ಬಂದರೂ ದಿನೇ ದಿನೇ ಶಾಸ್ತ್ರೀಯ ಸಂಗೀತ ಕಲಿಯಬೇಕೆಂಬ ಆಸೆಯಿದ್ದ ಹೊನ್ನಪ್ಪನವರಿಗೆ ಬೆಂಗಳೂರು ನಗರದ ಕಡೆಗೆ ಆಸೆಯಾಯಿತು. ಆದರೆ ಮಕ್ಕಳ ಜೊತೆಯಲ್ಲಿ ತಾಯಿ ಬೆಂಗಳೂರಿಗೆ ಬರಲು ಇಷ್ಟಪಡುತ್ತಿರಲಿಲ್ಲ. ಅಣ್ಣ ತಮ್ಮ ಇಬ್ಬರು ಸೇರಿ ಇದಕ್ಕೆ ಒಂದು ಒಳ್ಳೆಯ ಉಪಾಯವನ್ನ ಹುಡುಕಿಬಿಟ್ಟರು. ಬಟ್ಟೆ ಮಾರಾಟ ಮಾಡಲು ಅಣ್ಣ ಬೆಂಗಳೂರಿಗೆ ಹೋದಾಗ ತಾಯಿ ನೀರು ತರಲು ಸಿಹಿ ನೀರು ಬಾವಿಗೆ ಹೋಗುವುದನ್ನೇ ಕಾದಿದ್ದ ಹೊನ್ನಪ್ಪನವರು ತಾಯಿ ನೀರು ತೆಗೆದುಕೊಂಡು ಮನೆಗೆ ಬರುತ್ತಲೇ ಕಾಗೆ ನಡುಮನೆಯಲ್ಲಿ ಬಂದು ಕುಳಿತು ಬಿಟ್ಟಿತ್ತು ಎಂದು ಹೇಳಿದರು. ಕಾಗೆ ನಮ್ಮಲ್ಲಿ ಅಪಶಕುನ. ಸುದ್ದಿಯನ್ನ ಕೇಳಿದ ಕೂಡಲೇ ತಾಯಿ ದಿಗಿಲು ಬಿದ್ದರು. ಈ ಅಪಶಕುನದ ಸುದ್ದಿಯ ನೆಪದಲ್ಲಿ ಬೆಂಗಳೂರಿಗೆ ಹೋಗಿಬಿಡಬೇಕೆಂದು ಹೊನ್ನಪ್ಪನವರು ಭಾವಿಸಿದರೆ ಆ ರೀತಿ ಹೇಳಿದ 1-2 ಗಂಟೆಯಲ್ಲಿಯೇ ತಾಯಿ ಬೇರೊಂದು ಬಾಡಿಗೆ ಮನೆಯನ್ನ ಹುಡುಕಿಯೇ ಬಿಟ್ಟರು. ನಾವು ಮಾತನಾಡಿಕೊಂಡಂತೆ ನಮ್ಮ ದಾರಿಗೆ ಸುಲಭವಾಗಿ ತಾಯಿ ಬರಲಾರಳು ಎಂದು ಭಾವಿಸಿದ ಸೋದರರಿಬ್ಬರು, ನೀನು ಬರದೇ ಹೋದರೆ ನಾವಿಬ್ಬರೇ ಬೆಂಗಳೂರಿಗೆ ಹೋಗಿಬಿಡುತ್ತೇವೆ ಎಂದು ತಾಯಿಗೆ ಬೆದರಿಕೆ ಹಾಕಿಬಿಟ್ಟರು. ಮಕ್ಕಳ ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಬೆಂಗಳೂರಿಗೆ ಹೋಗುವುದೇ ಉತ್ತಮ ಎಂದು ನೆರೆಹೊರೆಯವರು ತಾಯಿಗೆ ಬುದ್ಧಿವಾದ ಹೇಳಲು ಆರಂಭಿಸಿದರು. ಅಂತೂ ಇಂತೂ 1928ರಲ್ಲಿ ಬೆಂಗಳೂರಿನಲ್ಲಿ ಹೊನ್ನಪ್ಪನವರು ನೆಲೆಸಿದರು. ನಾರಾಯಣ ಶೆಟ್ಟಿಪೇಟೆಯ ಶ್ರೀಮಂತರ ಒಂದು ಮನೆಯಲ್ಲಿ ಇದ್ದರು. ಅಣ್ಣ ತಮ್ಮ ಇಬ್ಬರು ಮಗ್ಗದ ಕೆಲಸ ಮಾಡುತ್ತಿದ್ದರಿಂದ ಮನೆ ಪುಕ್ಕಟೆ ದೊರೆಯಿತು. 1 ರೂಪಾಯಿಗೆ 10 ಸೇರು ಅಕ್ಕಿ ದೊರೆಯುತ್ತಿದ್ದ ಕಾಲ ಅದು. ಆದರೂ ತಿರುವಿ ನೇಯುವ 3 ಲಾಳಿ ಕೆಲಸವಾದ್ದರಿಂದ 1 ತಿಂಗಳಿಗೆ 2 ಕಣ ನೇಯಬೇಕಾದರೆ ಕಷ್ಟವಾಗುತ್ತಿತ್ತು. ಕೂಲಿ 18 ರೂಪಾಯಿ ಸಿಗುತ್ತಿತ್ತು. ಹಾಗೆಯೇ ಒಂದಷ್ಟು ದಿವಸ ಹೊನ್ನಪ್ಪನವರು ಬೆಂಗಳೂರಿನ ಬದುಕಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿದರು. ಈ ಮಧ್ಯೆ ಊರಲ್ಲಿ ಅಣ್ಣ ತಮ್ಮಂದಿರಿಬ್ಬರು ತಮ್ಮ ಕುಲಕಸುಬನ್ನ ಸ್ವಂತವಾಗಿ ಮಾಡಲು ಪ್ರಾರಂಭಿಸಿದರು. ನಂತರದ ಕೆಲವು ದಿವಸಗಳಲ್ಲಿಯೇ ತಮ್ಮ ಬಂಧುಗಳು ಒಂದು ಮದುವೆಗಾಗಿ ತಾಯಿಯ ಜೊತೆಯಲ್ಲಿ ಹೊನ್ನಪ್ಪನವರು ಬೆಂಗಳೂರಿಗೆ ಬಂದರು. ಈ ಸಂದರ್ಭದಲ್ಲಿ ಸ್ವಾರಸ್ಯಕರವಾದ ಘಟನೆಯೊಂದು ಜರುಗಿತಂತೆ. ಆಗಾಗಲೇ ಹೊನ್ನಪ್ಪನವರಿಗೆ ಸೀರೆ ಕುಪ್ಪಸ ತೊಡಿಸಿ ಕೈಯಲ್ಲಿ ಆರತಿ ತಟ್ಟೆ ಹಿಡಿಸಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಬಿಟ್ಟರಂತೆ. ನಂತರ ವಾಲಗದ ಸಮೇತ ಅವರನ್ನ ಮದುವೆಯ ಮನೆಗೆ ಕರೆದೊಯ್ದರು. ಹಸೆಯ ಮೇಲೆ ನವದಂಪತಿಗಳನ್ನ ಕುಳ್ಳಿರಿಸಿದ್ದರು. ಅವರ ಪಕ್ಕದಲ್ಲಿ ಸ್ತ್ರೀ ವೇಷಧಾರಿ ಹೊನ್ನಪ್ಪನವರನ್ನ ಕುಳ್ಳಿರಿಸಿದರು. ಆಗಲೂ ಅವರು ಸುಮ್ಮನಿರಲಿಲ್ಲ. ತಮಾಷೆ ಮಾಡುತ್ತಾ ಜನರನ್ನ ನಗಿಸುತ್ತಾ ಕುಳಿತಿದ್ದರು. ಈ ಸಮಯದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಜನಪ್ರಿಯರಾಗಿದ್ದ ಸಂಬಂಧ ಮೂರ್ತಿ ಭಾಗವತರು ಅಲ್ಲಿಗೆ ಬಂದರು. ಹೊನ್ನಪ್ಪನವರಿಗಿಂತ ಸುಮಾರು 10 ವರ್ಷ ಸಂಬಂಧ ಮೂರ್ತಿಯವರು ವಯಸ್ಸಿನಲ್ಲಿ ಹಿರಿಯರು. ಮದ್ರಾಸ್ ಕಡೆಯವರು. ಬೆಂಗಳೂರಿನಲ್ಲಿ ವಾಸವಾಗಿದ್ದರು. ಆಗ ಅವರ ವಿಷಯ ಏನೆಂದು ಹೊನ್ನಪ್ಪನವರಿಗೆ ತಿಳಿದಿರಲಿಲ್ಲ. ಈ ವೇಳೆಗಾಗಲೇ ಸಂಗೀತ ಕ್ಷೇತ್ರದಲ್ಲಿ ಸಂಬಂಧ ಮೂರ್ತಿಯವರು ಪ್ರಖ್ಯಾತರಾಗಿದ್ದರು. ಮದ್ರಾಸಿನಿಂದ ಬಂದಿದ್ದಾರೆ, ಅವರ ಮುಂದೆ ನೀನು ಹಾಡಿದರೆ ನಿನ್ನ ಬಗೆಗೆ ಅವರ ನಾಡಿನಲ್ಲಿ ಅದ್ಭುತ ಪ್ರಚಾರ ಮಾಡುತ್ತಾರೆ, ಆದ್ದರಿಂದ ಹಾಡು ಎಂದು ಅಲ್ಲಿದ್ದವರು ಹೊನ್ನಪ್ಪನವರನ್ನ ಒತ್ತಾಯಿಸಿದರು. ಅದನ್ನೇ ಕಾಯುತ್ತಿದ್ದ ಹೊನ್ನಪ್ಪ ಸೊಗಸಾಗಿ ಹಾಡಿಯೇ ಬಿಟ್ಟರು. ಹರಟೆ ಹೊಡೆಯುತ್ತಿದ್ದನ್ನು ಕಂಡ ಸಂಬಂಧ ಮೂರ್ತಿಗಳು ಜೋರಾಗಿ ನಕ್ಕು, ಈ ಹೆಣ್ಣು ಯಾರದು, ವಿಚಿತ್ರವಾಗಿದೆಯಲ್ಲ ಎಂದರು. ಅಲ್ಲಿದ್ದ ಮಿತ್ರರೊಬ್ಬರು ಹೊನ್ನಪ್ಪನವರಿಗೆ ಅವರು ಮದ್ರಾಸ್ ಕಡೆಯವರು ಎಂದು ತಿಳಿಸಿ, ನಿಮ್ಮ ಹಾಡನ್ನ ಮದ್ರಾಸಲ್ಲಿ ಕೇಳಿದ್ದೆ, ನೀವೊಂದು ಹಾಡಿ ಎಂಬುದಾಗಿ ಹೇಳಿಕೊಟ್ಟರು. ಅದರಂತೆ ಹೊನ್ನಪ್ಪನವರು ಅವರನ್ನ ಕೇಳಿಯೇ ಬಿಟ್ಟರು. ಆಗ ಸಂಬಂಧ ಮೂರ್ತಿ ಭಾಗವತರು, ಓಹೋ, ಮದ್ರಾಸಲ್ಲಿ ನನ್ನ ಹಾಡು ಕೇಳಿದ್ಯಾ, ಭಲೇ ಭಲೆ ಎಂದರು. ಅಲ್ಲಿದ್ದವರು, ಹುಡುಗ ಬಹಳ ಸೊಗಸಾಗಿ ಹಾಡುತ್ತಾನೆ, ನೀವು ಕೇಳಲೇಬೇಕು ಸ್ವಾಮಿ ಎಂದರು. ಆಗ ಅವರು, ಮೊದಲು ನೀನು ಹಾಡು, ನಂತರ ನಾನು ಹಾಡುತ್ತೇನೆ ಎಂದು ಹೇಳಿದರು. ಆಗ ಹೊನ್ನಪ್ಪನವರು ತ್ಯಾಗರಾಜ ಸ್ವಾಮಿಗಳ ಒಂದು ಕೃತಿಯನ್ನ ಸೊಗಸಾಗಿ ಹಾಡಿದರು. ಇದು ಇವರಿಗೆ ತುಂಬಾ ಇಷ್ಟ. ಆದರೆ ಇದರ ಸಾಹಿತ್ಯದ ಬಗೆಗೆ ಹೊನ್ನಪ್ಪನವರಿಗೆ ಪರಿಚಯ ಇರಲಿಲ್ಲ. ಆದರೂ ಭಜನೆ ಮನೆಯಲ್ಲಿ ಹಾಡುವಂತೆಯೇ ಹಾಡಿಬಿಟ್ಟರು.
ಆ ಸ್ಥಳದಲ್ಲಿ ಅದರ ಹಿಂದಿನ ದಿನ ಕೊಳಲು ಗಾಯನದಲ್ಲಿ ಪ್ರಖ್ಯಾತಿ ಪಡೆದಿದ್ದ ಮಹಾಲಿಂಗಂ ಅವರ ಆ ಕಾರ್ಯಕ್ರಮವನ್ನ ಕಂಡು ಆನಂದಿಸಿದ ಜನ, ಏನಯ್ಯ ಏನು ಬಾರಿಸಿದ, ಎಂಥ ಸಂಗೀತ, ಕೃಷ್ಣನಾಗಿ ಅವತರಿಸಿದ್ದಾನೆ ಎಂದು ಮಾತನಾಡಿಕೊಂಡರು. ಇದನ್ನು ಗಮನಿಸಿದ ಪಾರ್ಥಸಾರಥಿ ಭಾಗವತರು ಹೊನ್ನಪ್ಪನಿಗೆ ಆತನ ಬಗೆಗೆ ಜನಗಳು ಈ ರೀತಿ ಮಾತನಾಡಿಕೊಂಡು ಸಂತೋಷ ಪಡುತ್ತಿದ್ದಾರೆ. ಈ ದಿವಸ ನಮ್ಮ ಹರಿಕತೆ ಚೆನ್ನಾಗಿ ನಡೆದು ನಾವು ಜನರಲ್ಲಿ ಒಳ್ಳೆಯ ಹೆಸರು ಸಂಪಾದಿಸಬೇಕು. ನೀನು ಭಯ ಪಡಬೇಡ, ಧೈರ್ಯವಾಗಿ ಹಾಡು ಎಂದು ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ಅದರಂತೆಯೇ ಅಲ್ಲಿ ಜರುಗಿದ 3 ಕತೆಗಳಲ್ಲಿಯೂ ಇಬ್ಬರಿಗೂ ಒಳ್ಳೆ ಹೆಸರು ಬಂದಿತು. ಆಗ ಜನರಿಂದ ಉತ್ತಮ ಪ್ರತಿಕ್ರಿಯೆಗಳೇ ಬಂದವು. ಪಾರ್ಥಸಾರಥಿಯವರು ತುಂಬು ಮನಸ್ಸಿನಿಂದ ಹೊನ್ನಪ್ಪನವರನ್ನ ಆಶೀರ್ವದಿಸಿದರು. ಪಾರ್ಥಸಾರಥಿ ಮತ್ತು ಸಂಬಂಧ ಮೂರ್ತಿ ಭಾಗವತರು ಈ ಇಬ್ಬರ ಜೊತೆಯಲ್ಲಿ ಹಿನ್ನೆಲೆ ಗಾಯಕರಾಗಿ ಹಾಡುತ್ತಾ ಬಂದ ಹೊನ್ನಪ್ಪನವರು ನಡುವೆ ಸ್ವತಂತ್ರವಾಗಿಯೂ ಸಂಗೀತ ಕಚೇರಿ ನಡೆಸಲು ತೊಡಗಿದರು. ಬೆಂಗಳೂರಿನಲ್ಲಿ ಜರುಗುತ್ತಿದ್ದ ಮದುವೆಯ ಮನೆಗಳಲ್ಲಿ ಹಾಗೂ ಇನ್ನಿತರ ಶುಭ ಸಂದರ್ಭಗಳಲ್ಲಿ ಇವರ ಸಂಗೀತ ಕಚೇರಿಗಳು ನಡೆಯತೊಡಗಿದವು. ಹೀಗೆಯೇ ಮದುವೆಯ ಮನೆಯೊಂದರಲ್ಲಿ ಹೊನ್ನಪ್ಪನವರ ಸಂಗೀತ ಕಚೇರಿ ಜರುಗುತ್ತಿದ್ದಾಗ ಸೇಲಂನ ಕೆಲವು ರಸಿಕರು ಆ ಮದುವೆಗೆ ಆಹ್ವಾನಿತರಾಗಿ ಬಂದಿದ್ದರಂತೆ. ಆಗ ಹೊನ್ನಪ್ಪನವರ ಸಂಗೀತ ಕಚೇರಿ ಕೇಳಿ ಸಂತೋಷಪಟ್ಟು ಅವರು, ನಾವು ತ್ಯಾಗರಾಜ ಉತ್ಸವ ಮಾಡುತ್ತೇವೆ, ಆಗ ನೀವು ಬಂದು ದಯವಿಟ್ಟು ಕಚೇರಿ ಮಾಡಿ ಎಂದು ಆಹ್ವಾನಿಸಿದರು. ಅದಕ್ಕೆ ಹೊನ್ನಪ್ಪನವರು ಒಪ್ಪಿಕೊಂಡರು. ಆನಂತರ ಬೆಂಗಳೂರಿನಲ್ಲಿ ಒಬ್ಬ ಶ್ರೀಮಂತರ ಮನೆಯಲ್ಲಿ ಇವರ ಸಂಗೀತ ಕಚೇರಿ ಏರ್ಪಾಡಾಗಿತ್ತು. ಆಗ ದಿವಾನರಾಗಿದ್ದ ಮಿರ್ಜಾ ಸಾಹೇಬರು ಬಂದಿದ್ದರು. ದೊಡ್ಡ ಮನುಷ್ಯರು ಸಾಮಾನ್ಯವಾಗಿ ಹೆಚ್ಚು ಹೊತ್ತು ಸಭೆಗಳಲ್ಲಿ ಕುಳಿತುಕೊಳ್ಳುವುದಿಲ್ಲ. ಇದು ಇತಿಹಾಸದುದ್ದಕ್ಕೂ ಕಾಣುವ ಸತ್ಯ. ಆದರೆ ಈ ದಿವಾನರು ಸುಮಾರು ಅರ್ಧ ಗಂಟೆಗಳ ಕಾಲ ಅಲ್ಲಿದ್ದು ಸಂಗೀತ ಕೇಳಿ ಹೊರಡುವಾಗ, ಇವರು ಯಾವ ಊರಿನವರು ಎಂದು ಅಲ್ಲಿದ್ದ ಜನರಲ್ಲಿ ಒಬ್ಬರನ್ನ ಕೇಳಿದ್ದರಂತೆ. ಆತ ಬೆಂಗಳೂರಿನವರೇ ಎಂದು ಉತ್ತರಿಸಿದ್ದರಂತೆ. ನಾನೆಲ್ಲೋ ಮದ್ರಾಸಿನ ಕಡೆಯವರು ಅಂತ ಭಾವಿಸಿದ್ದೆ ಎಂದು ಹೇಳಿದ ದಿವಾನರು, ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಹಾಡುತ್ತಿರುವೆ, ನಿನಗೆ ಉತ್ತಮ ಭವಿಷ್ಯವಿದೆ. ಕನ್ನಡ ನಾಡಿನಲ್ಲಿ ತುಂಬಾ ಹೆಸರುವಾಸಿಯಾದ ಕಲಾವಿದನಾಗಬೇಕು, ದೊಡ್ಡ ವಿದ್ವಾಂಸನಾಗಬೇಕು ಎಂದೆಲ್ಲ ಹೇಳುತ್ತಾ ಹೊನ್ನಪ್ಪನವರಿಗೆ ಆಶೀರ್ವದಿಸಿದರಂತೆ. ಸ್ಥಳೀಯವಾಗಿ ಆರಂಭವಾದ ಹೊನ್ನಪ್ಪ ಭಾಗವತರ ಸಂಗೀತ ಕಚೇರಿ ಬೆಂಗಳೂರಿನ ಹೊರವಲಯಗಳಿಗೂ ವ್ಯಾಪಿಸಿತು. ಹಿಂದೆ ಹೇಳಿ ಮಾಡಿದ್ದರಂತೆ 1957ರಲ್ಲಿ ಸೇಲಂ ತ್ಯಾಗರಾಜ ಸ್ವಾಮಿ ಉತ್ಸವದಲ್ಲಿ ಇವರ ಸಂಗೀತ ಕಚೇರಿ ಏರ್ಪಾಟಾಯಿತು. ಹೊರಗಡೆ ಏರ್ಪಾಟಾದ ಇವರ ಪ್ರಪ್ರಥಮ ಸಂಗೀತ ಕಚೇರಿ ಇದು. 1 ವಾರ ನಡೆಯುತ್ತಿದ್ದ ತ್ಯಾಗರಾಜ ಸ್ವಾಮಿ ಆರಾಧನೆಯಲ್ಲಿ ಇವರು ಭಾಗವಹಿಸಿದರು. ಬೆಂಗಳೂರಿನ ಆಗಿನ ಘನ ವಿದ್ವಾಂಸರಾದ ತಾಯಪ್ಪನವರು ಮತ್ತು ಮಗ ರಾಜಣ್ಣ ಇವರಿಬ್ಬರು 2 ಪಿಟೀಲುಗಳು ಹಾಗೂ ಪಾಲ್ಘಟ್ನ ಅಯ್ಯಮಣಿ ಅಯ್ಯರ್ ಮತ್ತು ಸೇಲಂನ ಮೃದಂಗ ವಿದ್ವಾಂಸ್ ಪಳನಿಸ್ವಾಮಿ ಇವರುಗಳ 2 ಮೃದಂಗಗಳು ಈ ರೀತಿ ಪಕ್ಕ ವಾದ್ಯಗಳನ್ನು ವ್ಯವಸ್ಥೆ ಮಾಡಿಕೊಂಡು ಹೊನ್ನಪ್ಪನವರು ಅಲ್ಲಿ ಸಂಗೀತ ಕಚೇರಿ ನಡೆಸಿದರು. ಇದು ಬಹಳ ವಿದ್ವತ್ ಸಂಗೀತ ಕಚೇರಿಯಾಗಿ ನಡೆಯಿತು. 7 ದಿನ ಜರುಗಿದ ಕಚೇರಿ ಕಾರ್ಯಕ್ರಮಗಳೆಲ್ಲ ಹೊನ್ನಪ್ಪನವರ ಸಂಗೀತ ಕಚೇರಿ ಜನಪ್ರಿಯತೆ ಗಳಿಸಿತು. ಇವರ ನಿಜವಾದ ಪ್ರತಿಭೆಯು ಬೆಳಕಿಗೆ ಬಂದು ಅತ್ಯುನ್ನತ ಸ್ಥಾನವನ್ನ ಅಲಂಕರಿಸಿದ್ದೆಂದರೆ ತಮಿಳುನಾಡಿನ ಸೇಲಂನಲ್ಲಿ. ಇವರಿಗೆ ಬೆಂಗಳೂರಿನ ಹೊನ್ನಪ್ಪ ಭಾಗವತರೆಂಬ ಪಟ್ಟ ಬಂದದ್ದು ಅಲ್ಲಿನವರಿಂದಲೇ ಎಂಬುದು ಗಮನಾರ್ಹ ವಿಷಯ. ಅದೇ ಸಂದರ್ಭದಲ್ಲಿ ಸೇಲಂನ ಶಂಕರ್ ಫಿಲಂನವರು ಚಲನಚಿತ್ರ ಕಂಪನಿಯನ್ನ ಹೊಸದಾಗಿ ಆರಂಭಿಸಿದರು. ಕಚೇರಿ ಜರುಗಿದ 2ನೇ ದಿನವೇ ಆ ಕಂಪನಿಯವರು ಹೊನ್ನಪ್ಪನವರು ಉಳಿದುಕೊಂಡಿದ್ದ ಸ್ಥಳಕ್ಕೆ ಬಂದರು. ನಿನ್ನೆ ರಾತ್ರಿ ನಡೆದ ಕಚೇರಿ ಸೊಗಸಾಗಿತ್ತು. ನಾವೀಗ ಹೊಸದಾಗಿ ಫಿಲಂ ಕಂಪನಿಯನ್ನ ಆರಂಭಿಸಿದ್ದೇವೆ. ಅದರಲ್ಲಿ ತ್ಯಾಗರಾಜ ಭಾಗವತರ ಮುಖ್ಯ ಪಾತ್ರಕ್ಕೆ ಈಗಾಗಲೇ ಗೊತ್ತು ಮಾಡಿಕೊಂಡಿದ್ದೇವೆ. ಆ ಪಾತ್ರದ ಜೊತೆಯಲ್ಲಿ ನೀವು ಪಾತ್ರ ವಹಿಸಬೇಕು ಎಂದು ಅತ್ಯಂತ ವಿನಯದಿಂದಲೇ ಕೇಳಿಕೊಂಡರು. ಹೊನ್ನಪ್ಪನವರು ತಡೆಯಲಾರದೆ ನಕ್ಕು ಬಿಟ್ಟರು. ಯಾಕೆ ನಗುತ್ತಿದ್ದೀರಿ ಎಂದು ಅವರು ಕೇಳಿದರು. ನಾನು ಈವರೆಗೆ ನೋಡಿರುವುದು 2 ಮೂಕಿ ಚಿತ್ರಗಳು. ಈಗ ಬೆಂಗಳೂರಲ್ಲಿ ನಡೆಯುತ್ತಿರುವ ತೆಲುಗು ಭಾಷೆಯ ಸತ್ಯವಾನ್ ಸಾವಿತ್ರಿ ಎಂಬ ಚಿತ್ರ ಮಾತ್ರ ನೋಡಿದ್ದೇನೆ. ಇದಕ್ಕಿಂತ ಹೆಚ್ಚಿನ ಚಿತ್ರಗಳನ್ನು ನೋಡಿಲ್ಲ. ಅದಕ್ಕಾಗಿಯೇ ನನಗೆ ನಗು ಬಂದಿದ್ದು ಎಂದು ಹೊನ್ನಪ್ಪನವರು ಅವರ ಮಾತಿಗೆ ಹೇಳಿದರು. ಹೀಗೆ 2 ಮೂಕಿ 1 ಟಾಕಿ ಚಿತ್ರ ಕಂಡಿದ್ದ ಹೊನ್ನಪ್ಪನವರು, ಇಷ್ಟೇ ನನ್ನ ಅನುಭವ ಎಂದು ಹೇಳಿ ನಕ್ಕಿದ್ದರಲ್ಲಿ ಅರ್ಥವೂ ಇತ್ತು. ನಿಮಗೆ ತಮಿಳು ಬರುತ್ತಾ ಎಂದು ಕೇಳಿದರು.
ಹೊನ್ನಪ್ಪನವರು ಸುಮಾರಾಗಿ ಬರುತ್ತದೆ ಎಂದರು. ಕಂಪನಿಯವರು ತಮಿಳು ಪತ್ರಿಕೆಯೊಂದನ್ನು ಓದಲು ಕೊಟ್ಟು ಓದಿದ್ದನ್ನ ಕೇಳಿದ ಕಂಪನಿಯವರು ಇಷ್ಟು ಮಾತ್ರವಿದ್ದರೆ ಸಾಕು ಎಂದು ಸಂತೋಷಪಟ್ಟರು. ಹೇಳಿದಂತೆಯೇ 1 ತಿಂಗಳೊಳಗೆ ಸೇಲಂ ಶಂಕರ್ ಫಿಲಂ ಕಂಪನಿಯವರು ಹೊನ್ನಪ್ಪನವರು ಇದ್ದ ಬೆಂಗಳೂರಿಗೆ ಬಂದರು. ಅಲ್ಲದೆ ಅವರು ತೆಗೆಯಬೇಕೆಂದಿದ್ದ ಅಂಬಿಕಾಪತಿ ಎಂಬ ತಮಿಳು ಚಿತ್ರಕ್ಕೆ ನಿರ್ದೇಶಕನನ್ನಾಗಿ ವೈ.ವಿ. ರಾವ್ ಅವರನ್ನ ಗೊತ್ತು ಮಾಡಬೇಕೆಂಬ ಉದ್ದೇಶದಿಂದಲೂ ಅವರು ಬೆಂಗಳೂರಿಗೆ ಬಂದಿದ್ದರು. ಚಿತ್ರದ ಸಂಭಾವನೆ ವಿಷಯದಲ್ಲಿ ಉಭಯತ್ರರಿಗೂ ಸಮಾಧಾನವಾಗಲಿಲ್ಲ. ಆಗ ಶಂಕರ್ ಫಿಲಂನವರು ಆ ವಿಷಯವನ್ನ ಕೈಬಿಟ್ಟು, ನೀವು ನಮ್ಮ ಜೊತೆಯಲ್ಲಿ ಸೇಲಂಗೆ ಬರಬೇಕು, ಯಾಕಂದ್ರೆ ಮುಂದೆ ನೀವು ತ್ಯಾಗರಾಜ ಭಾಗವತರ ಜೊತೆ ಪಾತ್ರ ವಹಿಸಬೇಕಾಗಿರುವುದರಿಂದ ಅವರನ್ನ ಪರಿಚಯ ಮಾಡಿಸುತ್ತೇವೆ. ಇನ್ನೆರಡು ದಿವಸದಲ್ಲಿ ಸೇಲಂನಲ್ಲಿ ತ್ಯಾಗರಾಜ ಭಾಗವತರ ಸ್ಪೆಷಲ್ ನಾಟಕವಿದೆ. ತ್ಯಾಗರಾಜ ಭಾಗವತರ ವೃಂದವೆಲ್ಲ ಬಂದು ನಮ್ಮ ಕಚೇರಿಯಲ್ಲಿ ಇಳಿದುಕೊಳ್ಳುತ್ತದೆ. ಅವರಿಗೂ ನಿಮಗೆ ಪರಿಚಯ ಮಾಡಿಸುತ್ತೇವೆ. ಹಾಗೆಯೇ ನಮ್ಮ ಚಿತ್ರದ ಒಪ್ಪಂದ ಮಾಡಿಕೊಳ್ಳೋಣ ಎಂದು ಹೇಳಿ ಜೊತೆಯಲ್ಲಿ ಹೊನ್ನಪ್ಪನವರನ್ನ ಕರೆದುಕೊಂಡು ಹೋದರು. ಅದಾದ 2 ದಿವಸಗಳ ತರುವಾಯ ಶಂಕರ್ ಫಿಲಂಸ್ನವರ ಕಚೇರಿಯಲ್ಲಿ ತ್ಯಾಗರಾಜ ಭಾಗವತರ ನಾಟಕದ ತಂಡದವರೆಲ್ಲ ಬಂದು ಇಳಿದುಕೊಂಡರು. ಅವರಿಗೆಲ್ಲ ಊಟದ ವ್ಯವಸ್ಥೆಯನ್ನ ಶಂಕರ್ ಫಿಲಂಸ್ನವರು ಅಲ್ಲಿಯೇ ಏರ್ಪಾಟು ಮಾಡಿದ್ದರು. ಆಹ್ವಾನಿಸಿದ ಮುಖ್ಯಸ್ಥರೊಬ್ಬರು ಎಲ್ಲರೂ ಊಟಕ್ಕೆ ಕುಳಿತಿದ್ದ ವೇಳೆಯಲ್ಲಿಯೇ ಇದ್ದ ತ್ಯಾಗರಾಜರಿಗೆ, ಇವರು ಬೆಂಗಳೂರಿನ ಹೊನ್ನಪ್ಪ ಭಾಗವತರಂತ 3 ತಿಂಗಳ ಹಿಂದೆ ಇಲ್ಲೊಂದು ಸಂಗೀತ ಕಚೇರಿ ಜರುಗಿತು, ಅದರಿಂದ ಒಳ್ಳೆ ಹೆಸರು ಬಂತು ಇವರಿಗೆ, ಆದ್ದರಿಂದ ಇವರನ್ನು ನಿಮ್ಮ ಜೊತೆಯಲ್ಲಿ ಪಾತ್ರ ವಹಿಸಲು ಒಪ್ಪಿಸಿದ್ದೇವೆ. ನಿಮಗೂ ಇವರಿಗೂ ಪರಿಚಯ ಮಾಡಿಸುವುದು ನಮ್ಮ ಕರ್ತವ್ಯವಲ್ಲವೇ ಎಂದು ಹೇಳಿದರು. ಅವರು ಈ ರೀತಿ ಹೇಳಿದ ಕೂಡಲೇ ಹೊನ್ನಪ್ಪನವರು ತ್ಯಾಗರಾಜ ಭಾಗವತರಿಗೆ ವಿನಯದಿಂದಲೇ ನಮಸ್ಕಾರ ಮಾಡಿದರು.